ನಾನು ಸರೋಜ. ನನಗೆ ನಾನು 33 ವರ್ಷದಿಂದ ಆ್ಯಸಿಡ್ ಅಟ್ಯಾಕ್ ಆಗಿತ್ತು. ನಾನು SSLC ಅಲ್ಲಿರುವಾಗಲೇ ಟಾಪರು. ಆವಾಗಲೇ ಮದುವೆ ಗಲಾಟೆ ಬಂದು ಈ ಥರ ಆ್ಯಸಿಡ್ ಅಟ್ಯಾಕ್ ಆಯಿತು. 33 ವರ್ಷದಿಂದನೇ ನಾನು ಟಾಪರ್ ಆಗಿದ್ದರಿಂದ ಗೌರ್ಮೆಂಟಿಂದನೇ ಅಂಗನವಾಡಿ ಸ್ಕೂಲ್ ಟೀಚರಾಗಿ ಕೆಲಸ ಕೊಟ್ಟಿದ್ದರು. ಕೆಲಸಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ಕಡೆಯಿಂದ ಬಂದು ಆ್ಯಸಿಡ್ ಹಾಕಿದ್ದು. ಮನೆಯಲ್ಲಿ ನಮ್ಮ ಮನೇಲಿ ಇಷ್ಟಕ್ಕೆ ಮದುವೆ ಮಾಡೋದಂತ ಮೊದಲು ನನಗೆ ಇಷ್ಟ ಇರಲಿಲ್ಲ. ನಾನು ಚೆನ್ನಾಗಿ ಓದಿ ಇನ್ನೂ ಇದಾಗಬೇಕಂತ ಕೆಲಸ ಮಾಡ್ತಾಯಿದ್ದೆ. ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಆ ಕಡೆಯಿಂದ ದಾರಿಯಲ್ಲಿ ಬಂದು ಆ್ಯಸಿಡ್ ಹಾಕಿ ಗಾಡಿಯಲ್ಲಿ ಹೋಗಿದ್ದು ಅಷ್ಟೇ, ಸ್ವಂತದವರೇ. ಆಮೇಲೆ ಕೇರ್ ಹಾಸ್ಪಿಟ್ಲ್ ಮೈಸೂರಲ್ಲಿ 1 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ಇರಲೇಬಾರ್ದು, ನಾನು ಇಷ್ಟೆಲ್ಲ ಆಗಿದೆ ಅಂತ ಎಷ್ಟೋ ಸಾರಿ ಸಾಯ್ಬೇಕಂತೆಲ್ಲ ಅಂದ್ಕೊಂಡ್ರು. ಒಂದು SMMI ಸಭೆ ಸಿಸ್ಟರ್ಸು ನನ್ನ ಸೇವ್ ಮಾಡಿ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ಆಗ್ತೀಯಾ, ನೀನು ಬದುಕಬೇಕು ಅಂಥೇಳಿ ನನ್ನ ಇಲ್ಲಿವರೆಗೂ ಇಷ್ಟು ಜೀವ ಉಳಿಸಿದ್ರು. ಮತ್ತು ಅಲ್ಲಿಂದ ಬಂದು ಅಲ್ಲಿ 5 ವರ್ಷ ಮಕ್ಕಳಿಗೆ ಟೀಚ್ ಮಾಡಿಸ್ಕೊಂಡೆ. ನಾನು ಈ ಫೇಸಲ್ಲೇ ಕಾನ್ವೆಂಟ್ ಒಳಗಡೆ ಇದ್ಬಿಟ್ಟೆ. ಪುನಃ ಅಲ್ಲಿಂದ ಬಂದು ಮನೇಲಿ ಸರ್ಜರಿ ಮಾಡಿಸಿದ್ರು. 10-15 ಸರ್ಜರಿ ಆಗಿದೆ. ಮೂಗಲ್ಲಿ ಇವಾಗಲೂ ಉಸಿರಾಡೋಕ್ಕಾಗಲ್ಲ, ಬಾಯಿ ಮಾಡೋಕ್ಕಾಗಲ್ಲ, ಉಸಿರಾಡ್ಕೊಂಡು ಹಂಗೂ ಸರ್ಜರಿಗೆ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸತ್ಯ ಅವ್ರು ನನ್ನ ಮೀಟ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಚಾರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ನಮ್ಮ ತಂದೆ ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದು ಚೆನ್ನಾಗಿ ಬೆಳೆಸಿದ್ರು. ನನ್ನ ಗ್ರಹಚಾರ ಈ ಥರ ಆಯಿತು. ಮದುವೆ ಮಾತಲ್ಲೇ ಬಂದಿದ್ದು. ಇದುವರೆಗೂ ಅದೇ ಥರ ಬೆಳ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗಳು ಒಬ್ಬಳಿದ್ದಾಳೆ, ಮದುವೆ ಆಯಿತು. ದೂರ ಸಂಬಂಧಿಯವರೇ ಮದುವೆ ಮಾಡಿಕೊಟ್ರು. ಸ್ವಲ್ಪ ಏಜ್ ಆಗಿರೋರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಮಗಳು ಇದ್ದಾಳೆ. ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ನಾನು ಅವ್ರ ಬಗ್ಗೆ, ಅವ್ರ ಮ್ಯಾರೇಜ್ಗೆಲ್ಲ ನಾನು ತುಂಬ ನೋಡ್ತಾಯಿದ್ದೆ. ಚಿರಂಜೀವಿ ಸರ್ ಸತ್ತೋದಾಗಲೂ ನಾನು ತುಂಬ ಬಿಟ್ಟೆ. ಅಷ್ಟು ಚಿಕ್ಕವ್ರಿಗೆ ಹಿಂಗಾಯ್ತು. ಇವಾಗಲೂ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವ್ರ ಹತ್ರನೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡುವಂಥದ್ದು ಅವಾಗ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಮೇಡಮ್ ಇವ್ರನ್ನೂ ತುಂಬಾ ಸಂತೋಷ ಆಯಿತು ನನಗೆ. ಎಲ್ಲರನ್ನೂ ನೋಡಿ ಶ್ರೀನಾಥ್ ಸರ್ನು ಫಿಲಮಲ್ಲಿ ನೋಡ್ತಾ ಇದ್ವಿ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದ್ರು ಅಂತ ಜೀ ಕನ್ನಡದಲ್ಲಿ ಆಡಿದ್ರಲ್ಲ, ನನಗೆ ತುಂಬ ಫೇವ್ರೇಟ್ ಹಾಡು ಸರ್ ಅದು. ನನಗೆ ಸಂತೋಷ ಧನ್ಯವಾದಗಳು ಸರೋಜ ಅವರೇ. ಈ ಮಾತುಕತೆಯನ್ನು ಕೇಳಿದಾಗ ನಮಗೆ ಆಘಾತ ಆಗುತ್ತೆ, ಆದರೆ ಅಗಾಧವಾದಂತಹ ಶಕ್ತಿಯಿಂದ ಬದುಕನ್ನ ಎದುರಿಸಿ ನಿಂತಿದ್ದೀರಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ್ಯಸಿಡ್ ಅಟ್ಯಾಕ್ನಿಂದ ಸರ್ವೈವ್ ಆಗಿರುವಂಥವ್ರು ಇದ್ದಾರೆ. ಆದರೆ ಅವರಲ್ಲಿ 3 ಜನ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರನ್ನು ಪ್ರತಿನಿಧಿಸ್ತಾ ಯಾವಾಗಲೂ ಕೂಡ ದೇವರನ್ನ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಎಷ್ಟೋ ಸಲ ನಾವೇ ನಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಿದ್ದೀವಿ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಎಷ್ಟೋ ಸಲ ಇಂತಹ ಘಟನೆಗಳು ಸುಳ್ಳು ಅಂತ ಅನಿಸೋ ಹಾಗೆ ಮಾಡುತ್ತೆ. ನಿಮ್ಮ ಪ್ರೀತಿ ಮೇಘನ ರಾಜ್ ಕಡೆ ನೀವು ಹೇಳಿರುವಂತಹ ಮಾತುಗಳು ಕೂಡ ನಮಗೆ ಮನಸ್ಸಿಗೆ ತಾಡ್ತು. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು. ಈ ಯಶಸ್ಸಿನ ಕಾರ್ಯಕ್ರಮ ನನ್ನ ಮನಸ್ಸಿಗೂ ಕೂಡ ಹತ್ತಿರವಾಗಿರುವಂಥದ್ದು. ಅಪರಿಚಿತೆ ಸಿನಿಮಾ ಮಿಡಿಯುವ ಮನಸ್ಸುಗಳಿಗೆ ನಾವಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ಸರೋಜ ಅವರೇ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ನಾವು ಇವಾಗ ಮುಂದುವರಿಸ್ತಾ ಇದ್ದೀವಿ. ಅಪರಿಚಿತೆ ಒಂದು ಸಿನಿಮಾ ಒಂಥರ ವಿಶೇಷ ಮತ್ತು ಸರ್ಪ್ರೈಸ್ ಗೀತಾ ಪ್ರಿಯ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಸನ್ಮಾನ ಅದೇ ನನಗೆ ವಿಶೇಷ ಅನಿಸಿಲ್ಲ, ಆದರೆ ಇದಕ್ಕಿಂತ ಮೊದಲು ಮಾಡಿದ ಕಾರ್ಯಕ್ರಮ ನನಗೆ ಬಹಳ ಮನಸ್ಸಿಗೆ ತರ್ತದೆ. ಯಾಕಂದರೆ ಆಗಲೇ ನಿಖಿತಾ ಅವರು ಹೇಳಿದಾಗೆ ಸಕ್ಸಸ್ಸನ್ನು ಅನೇಕ ರೀತಿಯಲ್ಲಿ ಒಂದು ಚಿತ್ರದ ಯಶಸ್ಸನ್ನು ನಾವು ನೋಡಿದ್ವಿ ಸಿನಿಮಾ ಪತ್ರಿಕೆಗಳಲ್ಲಿ. ಈ ಥರ ಒಂದು ವಿಶೇಷವಾಗಿ ಅಂದರೆ ಮಹಿಳೆಯರನ್ನು ಸಬಲೇರೇನು ಮಾಡೋದು ಅಥವಾ ಕಷ್ಟದಲ್ಲಿದ್ದ ಮಹಿಳೆಯರಿಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ನೀವೇನು ಇವತ್ತು ಪ್ರೀತಿಯನ್ನು ತೋರಿಸಿದ್ದೀರಿ, ಸಾಂತ್ವನವನ್ನು ನೀಡಿದ್ದೀರಿ. ಬಹುಶಃ ಅದಕ್ಕಿಂತ ದೊಡ್ಡ ಒಂದು ನೀವು ಇಲ್ಲೇ ಹಾಕಿದ್ದೀರಲ್ಲ, ಏನು ಸೆಲೆಬ್ರೇಷನ್ ಆಫ್ ಹ್ಯುಮ್ಯಾನಿಟಿ ಅಂತ ನನಗೆ ಭಾಳ ಇಷ್ಟ ಆಯ್ತು ಆ ಲೈನು.
ಮಾನವೀಯತ ಬೇಗ ಅನುಸರಿಸ್ತಾರೆ ಅಂತ ಹೇಳ್ತಾ ನನಗೆ ಅದಕ್ಕೋಸ್ಕರ ನಾನು ಗೀತಾ ಪ್ರಿಯ ಮ್ಯಾಮ್ಗೆ ಮತ್ತು ಮೇಘನಾ ರಾಜ್ ಅವರಿಗೆ, ಶ್ರೀನಿವಾಸ್ ಸರ್ಗೆ, ರೋಹಿತ್ ಅವರಿಗೆ, ಅಂದರೆ ಇಡೀ ತಂಡ. ಎಲ್ರಿಗೂ ನಮಸ್ಕಾರ. ಫಂಕ್ಷನ್ ಶುರು ಆಗ್ತಿದ್ದಂಗೆ ನಮ್ಗೆ ಸ್ವಲ್ಪ ಭಾರವಾದ ಒಂದು ಫೀಲಿಂಗ್ ಬಂತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿತ್ತು, ಅಪ್ಪ ಹೇಳಿದರು, ಗೀತಾ ನಾನು ಕೂಡ ನನಗೆ ಕಾಲ್ ಮಾಡಿ ಹೇಳಿದರು ಈ ರೀತಿಯಾದ ಒಂದು ಕಾರ್ಯಕ್ರಮ ಇರುತ್ತೆ ಅಂತ. ಕೇಳೋದಕ್ಕೆ ಒಂದು ರೀತಿ ಇರುತ್ತೆ, ಬಂದು ನೋಡಿದಾಗ ನಮಗದು ಅದರ ಒಂದು ಏನಂತಾರೆ ಅದ್ರ ಡೆಪ್ತ್ ಅರ್ಥ ಆಗುತ್ತೆ. ಯಾಕಂದರೆ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವರು ಗೆಸ್ಟ್ ಆಗಬಾ ಅಂತ ಕರೆದಾಗ ನಾನು ನಿಜ ನನಗೆ ಇಷ್ಟು ಎಲ್ಲ ಒಂದು ಎಡಿಷನ್ಸ್ ಇರತ್ತೆ ಅಂತ ಗೊತ್ತಿರಲಿಲ್ಲ. ನನಗನ್ಸಿದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಅವರು ಎಲ್ರಿಗೂ ಚಿರಪರಿಚಿತರಾಗಬೇಕು ಮೇಡಮ್ ಅನ್ನೋದು ನನ್ನ ಆಸೆ. ಯಾಕಂದರೆ ನಿರ್ಮಾಪಕರು ಸಿನಿಮಾ ಮಾಡಿ ಅದರ ಸಕ್ಸಸ್ನ ಅವರ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಟೀಮ್ ಜೊತೆ ಮಾತ್ರ ಅವರು ಅದನ್ನು ಹಂಚ್ಕೊಳ್ಳೋದಲ್ಲ, ಆ ಸಿನಿಮಾ ಬಂದು ನೋಡಿರ್ತಾರಲ್ಲ ಅವ್ರ ಜೊತೆನೂ ಆ ಒಂದು ಸಕ್ಸಸ್ನ ಹಂಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನೇ ಇವತ್ತು ಮ್ಯಾಮ್ ಅವರ ಸಿನಿಮಾ ಸಕ್ಸಸ್ ಮೂಲಕ ಇವತ್ತು ನಮ್ಮ ಎಲ್ಲ ಸರ್ವೈವರ್ಸ್ ಅಲ್ಲಿದ್ದಾರಲ್ಲ ಅವ್ರ ಜೊತೆ ಹಂಚ್ಕೊಂಡು ಒಂದು ಬಹಳ ವಿಭಿನ್ನವಾಗಿ ಈ ಸಕ್ಸಸ್ ಮೀಟ್ನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು, ತುಂಬ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯಾಗಿ ಮಾಡಿಕೊಂಡು ನನ್ನನ್ನು ಇನ್ವೈಟ್ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರೂ ಮೇಘ್ನಾ ಇಸ್ ಸ್ಟ್ರಾಂಗ್ ಅಂತಾರೆ, ಮೇಘ್ನಾ ಇಸ್ ಅ ಸರ್ವೈವರ್ ಅಂತಾರೆ. ಬಟ್ ಆ್ಯಕ್ಚುಲಿ ನಾನು ಇನ್ಸ್ಪೈರ್ ಆಗೋದು ಅಲ್ಲಿರೋ ತಾಯಂದಿರಿದ್ರಲ್ಲ ಅಂಥವ್ರಿಂದ. ಇನ್ನೊಂದು ಏನಂದರೆ ಇವತ್ತು ನಾನು ಖುಷಿಯಾಗಿದ್ದೀನಿ. ನನ್ನ ಮಗನಿಗೆ ಎಲ್ಲರ ಬ್ಲೆಸ್ಸಿಂಗ್ ಇದೆ ಅಂದರೆ ಅದು ಆ ಸರ್ವೈವರ್ಸಿಂದ. ಎಲ್ಲ ಹೆಣ್ಮಕ್ಳು, ಎಲ್ಲ ಸರ್ವೈವರ್ಸ್ ಅವ್ರೆಲ್ಲರೂ ಬದುಕಿ ತೋರಿಸ್ತಿದಾರಲ್ಲ, ಅವ್ರಿಗೆಲ್ಲರೂ ನನಗೆ, ನನ್ನ ಕುಟುಂಬದವರಿಗೆ, ನನ್ನ ಮಗನಿಗೆ ಅವ್ರಿಗೆಲ್ಲರೂ ಇನ್ಸ್ಪಿರೇಷನ್. ನಾನು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರಿಗೆಲ್ಲರೂ ಇನ್ಸ್ಪಿರೇಷನ್. ಇವತ್ತು ಸರೋಜಮ್ಮ ಅವ್ರು ಕೇಳಿದ್ರು ಮಗ ಹೇಗಿದ್ದಾರೆ ಅಂದ ತಕ್ಷಣ ಸ್ವಲ್ಪ ಭಾರವಾಗಿತ್ತು, ಬಟ್ ಖುಷಿಯಾಯಿತು. ಎಲ್ಲರೂ ನಗ್ನಗ್ತಾ ಇರಿ, ನಿಮ್ಮ ನಗುವಲ್ಲಿ ನಾವೆಲ್ಲರೂ ನಗ್ತೀವಿ. ಇವತ್ತು ಒಂದು ರೀತಿ ಎಮೋಷ್ನಲಿ ಸ್ವಲ್ಪ ಎಸ್. ಬಟ್ ಗೀತಾ ಮ್ಯಾಮ್ ಅಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಅಂಥ ನಿರ್ಮಾಪಕರಿದ್ದರೆ ಬರೀ ಸಿನಿಮಾ ಅಲ್ಲ, ಇದರಿಂದ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಿನಿಮಾ ಅಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇರಬೇಕು, ಸಿನಿಮಾಯಿಂದ ನೋಡಿ ಎಲ್ಲರೂ ಒಳ್ಳೆಯದನ್ನು ಕಲಿಬೇಕು ಅಂತ. ಬಟ್ ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ತೋರಿಸ್ತಿದಾರಲ್ಲ ಅದನ್ನು ಕಲಿತು ಮಾಡೋದನ್ನು ಸಾಕು ಅನಿಸುತ್ತೆ. ಆ್ಯಂಡ್ ಮ್ಯಾಮ್ ಬಂದು ಕೃಪಾನಿಧಿ ಇನ್ಸ್ಟಿಟ್ಯೂಷನ್ಸ್ ಹೆಡ್ ಅವರು. ಸೊ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಾಗ ಅದರಲ್ಲಿರುವಂಥ ಒಂದು ಬೆಲೆ ಬೇರೆ. ನಮಗೆ ಜೀವನದ ಬಗ್ಗೆ ಆಗಿರ್ಬೋದು, ನಾವು ಯಾವ ರೀತಿ ಡಿಸಿಷನ್ಸ್ ತೊಗೋತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದು ಎಲ್ಲನೂ ಕರೆಕ್ಟಾಗಿ ಮಾಡಿ ಇವತ್ತು ಗೀತಾನ ಸಿನಿಮಾ ಮೂಲಕ ಅವರ ಒಂದು ಲರ್ನಿಂಗ್ಸ್ನ ಎಲ್ರಿಗೂ ಅವ್ರು ಹಂಚ್ತಿದ್ದಾರೆ. ಸೊ ನಿಮಗೆ ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಆ್ಯಂಡ್ ಹೆಣ್ಮಕ್ಳಿಗೆ ಇನ್ನೊಂದು ರೀತಿಯಲ್ಲಿ ಅವ್ರ ಇನ್ಸ್ಪಿರೇಷನ್. ಬಿಕಾಸ್ ನಾನು ಅವ್ರಿಗೆ ಬಂದಿದ ತಕ್ಷಣ ಹೇಳಿದೆ, ಹೆಣ್ಮಕ್ಳು ಯಾವಾಗ ಅನ್ಕೋತಾರೆ ಸಣ್ಣ ವಯಸ್ಸಲ್ಲೇ ನಾವು ಅಚೀವ್ ಮಾಡಿಬಿಡ್ಬೇಕು, ಒಂದು 20 ವಯಸ್ಸು ಆಗಿದ್ದಾಗಲೇ ನಮ್ಮ ಒಂದು ಕೆರಿಯರ್, ಯಾವುದೇ ಕೆರಿಯರ್ ಆಗಿರಲಿ ಅದನ್ನು ಸ್ಟಾರ್ಟ್ ಮಾಡಬೇಕು, ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ನಾಟ್ ನೆಸೆಸರಿ. ಗೀತಾ ಮ್ಯಾಮ್ ತೋರಿಸಿದ್ದಾರೆ ಅವ್ರಿಗೆ ಒಂದು ಹೊಸ ಬಿಗಿನಿಂಗ್ ಇದು. ಆ್ಯಂಡ್ ಮ್ಯಾಮ್ ಯು ಆರ್ ಎನ್ ಇನ್ಸ್ಪಿರೇಷನ್ ಟು ಮೀ. ಬಿಕಾಸ್ ನಾನು ವೆನ್ ಐ ಆಮ್ 60 ವೆನ್ ಐ ಆಮ್ 50 ನನಗೆ ಆವಾಗಲೂ ನಾನು ಏನೋ ಒಂದು ಕೆಲಸ ಮಾಡ್ಬೋದು, ಆವಾಗಲೂ ಒಂದು ಹೊಸ ಬಿಗಿನಿಂಗ್ ನನಗಿರುತ್ತೆ. ಸೊ ಆ ರೀತಿಯಲ್ಲಿ ಶಿ ಇಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಎಲ್ರಿಗೂ. ಮತ್ತೊಮ್ಮೆ ಶ್ರೀನಾಥ್ ಅಂಕಲ್ ಬಂದಿದ್ದಾರೆ. ಅಂಕಲ್ ನಿಮ್ಮನ್ನ ನೋಡಿ ತುಂಬ ದಿನ ಆಯಿತು, ತುಂಬ ಖುಷಿ ಆಗ್ತಿದೆ. ಅಲ್ಲಿ ಬಂದು ನಿಮ್ಗೊಂದು ಜಾಗಕ್ಕೆ ಜಪ್ಪಿ ಕೊಡಬೇಕು ಅಂಕಲ್ಗೆ. ಸೊ ನಾನು ಅಫ್ಕೋರ್ಸ್ ಸುರೇಶ್ ಅಬ್ಲಿಕರ್ ಸರ್ ಕಾಣಿಸ್ತಿಲ್ಲ, ನೀವು ಯಾಕೆ ಹಿಂದೆ ಕೂತಿದ್ದೀರಾ, ಸ್ವಲ್ಪ ಮುಂದೆ ಬನ್ನಿ. ನನ್ನನ್ನು ಪುಟ್ಟವಳಾಗಿದ್ದಾಗಲಿಂದನೂ ಸರ್ ನೋಡಿದ್ದಾರೆ. ಅವರ ಸಿನಿಮಾ ಇನ್ಫ್ಯಾಕ್ಟ್ ನಾನು ಎಷ್ಟು ಅವರ ಸಿನಿಮಾನ ನಾನು ಇಷ್ಟಪಡ್ತಿದ್ದೆ ಅಂದರೆ, ನಮ್ಮ ತಂದೆ ತಾಯಿ ಭಾಳಷ್ಟು ಸುರೇಶ್ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಭಾಳ ಪ್ರೈಡಿಂದ ಅವ್ರ ಸಿನಿಮಾಗಳ ಬಗ್ಗೆ ಹೇಳ್ಕೊತಾರೆ. ಆ ರೀತಿಯಾದ ಸಿನಿಮಾಗಳು ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್. ಮೀಡಿಯಾದವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು, ಇವತ್ತಿನ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಅಗೇನ್ ಗೀತಾ ನನಗೆ ಥ್ಯಾಂಕ್ ಯು. ಎಲ್ಲರನ್ನೂ ಮೀಟ್ ಮಾಡಿ ಭಾಳ ಸಂತೋಷ ಆಯಿತು.
ಥ್ಯಾಂಕ್ ಯು. ಅವ್ರ ಕೈಯಿಂದ ಕೊಡ್ಸಿದ್ದಕ್ಕೆ ಇನ್ನೂ ಬಹಳ ಖುಷಿ ಆಯಿತು. ಶಿ ಈಸ್ ಎ ವೆರಿ ಕಂಪೆಲಿಂಗ್ ವಾಯ್ಸಸ್ ಆಫ್ ಯಂಗ್ ಜನರೇಷನ್. ಅವ್ರ ಇಮೋಷನಲ್ ಡೆಪ್ತ್ ಆಗಲಿ ಅಥವಾ ಅವ್ರ ಎಕ್ಸ್ಪ್ರೆಷನ್ಸ್ ಆಫ್ ಆ್ಯಕ್ಟಿಂಗ್, ಶಿ ಈಸ್ ಟು ಟ್ಯಾಲೆಂಟೆಡ್ ಆ್ಯಂಡ್ ಶಿ ಈಸ್ ಎ ವೆರಿ ವೆರಿ ರಿಮಾರ್ಕಬಲ್ ಆರ್ಟಿಸ್ಟ್. And definitely her even videos are so organic and so natural. ಯಾವ ಥರನೂ ಒಂದು ಡ್ರಾಮಟೈಸ್ ಮಾಡೋದಿಲ್ಲ. ಐ ರಿಯಲಿ ಲೈಕ್ ಹರ್ ವೆರಿ ಅಥೆಂಟಿಸಿಟಿ. ಥ್ಯಾಂಕ್ ಯು ಸೊ ಮಚ್ ಮೇಘನಾ, ನೀವು ಬಂದು ನಮ್ಮ ಪ್ರೋಗ್ರಾಮ್ನ ಬಹಳಷ್ಟು ಲೈಟ್ ಅಪ್ ಮಾಡಿದ್ರಿ, ಭಾಳ ಖುಷಿ ಆಯಿತು. ಮತ್ತು ನಮ್ಮ ಲೆಜೆಂಡ್ರಿ ಆ್ಯಕ್ಟರ್ಸ್ ಎಲ್ಲ ಶ್ರೀನಾಥ್ ಅವರು ಮತ್ತು ಸುರೇಶ್ ಹೆಬ್ಡಿಕರ್ ಎಲ್ಲ ಬಂದು ಈ ಪ್ರೋಗ್ರಾಮ್ನ ಮತ್ತು ಈ ನಾವು ಮಾಡ್ತಿರೋ ಕಾರ್ಯಕ್ರಮನ ಎಲ್ಲ ವಿಟ್ನೆಸ್ ಮಾಡಿ ನನಗೆ ಎನ್ಕರೇಜ್ ಮಾಡಿದ್ದಕ್ಕೆ ಬಹಳ ಖುಷಿ. ನಾವು ಈ ಅಪರಿಚಿತೆಯಲ್ಲಿ ಕಲೆಕ್ಷನ್ ಆಗಿರೋ ದುಡ್ಡಿನಲ್ಲಿ ನಾವು ಒಂದು ಪಾರ್ಟ್ನ ಅವ್ರಿಗೆ ಇದನ್ನು ಮಾಡಿದ್ದೀವಿ. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ನಾವು ಅದಕ್ಕೇನಾದರೂ ಒಂದು ಮೀನಿಂಗ್ ಬರಬೇಕು ಅಂತಲೇ ನಾನು ಮಾಡಿದ್ದೀನಿ. ಯಾವುದಾದ್ರೂ ಒಳ್ಳೆ ಸ್ಟೋರಿ ಬಂದರೆ ಖಂಡಿತ ಮಾಡ್ತೀವಿ. ನಾನು ಎಜುಕೇಷನ್ ಫೀಲ್ಡಲ್ಲಿ ಬಹಳ ಯಂಗಾಗಿ ಹೋಗಿ ಅಲ್ಲಿ ನಾವೆಲ್ಲ ಫ್ಲರಿಶ್ ಆಗಿ ಎಸ್ಟಾಬ್ಲಿಷ್ ಆಯಿತು. ಈಗ ಏನೋ ಐ ಡೋಂಟ್ ನೋ ಡೆಸ್ಟಿನಿ ಆರ್ ವಾಟ್ ಹ್ಯಾಸ್ ಬ್ರಾಟ್ ಮೀ ಹಿಯರ್. There must be some reason why I have come to this land. I believe in destiny. There is something which has brought me here. I don't know whatever reasons it is. So if it is something I have to contribute here, I'll do it wholeheartedly, and I love you all. Thank you so much for everything. ನಿಜವಾಗಿ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕಂದ್ರೆ ನಾವು ಚಿಕ್ಕವಳಿಂದ ಹೇಳ್ಕೊಟ್ಟಿದ್ದೆ, ಎಷ್ಟು ಸುಂದರವಾಗಿ, ಎಷ್ಟು ಸೊಗಸಾಗಿ, ಎಷ್ಟು ಜೀವನದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದಂಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ವೆರಿ ಗುಡ್. ಯಾಕಂದರೆ ನಿಮ್ಮ ಮಾತೊಳಗೆ ಸಾಕಷ್ಟು ನನಗೆ ಇಲ್ಲಿ ನಡೆದಿದ್ದೆಲ್ಲನೂ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಜನರಿಗೆ. ನೀವು ನನಗೆ ಯಾಕೆ ಗೀತಪ್ರಿಯವ್ರ ಬಗ್ಗೆ ಒಂದು ವಿಶಿಷ್ಟವಾದಂತಹ ಒಂದು ನನಗೆ ಅಭಿನಂದನೆ ಯಾಕೆ ಅಂತಂದರೆ, ಅವರು ಎಜುಕೇಷನ್ದಲ್ಲಿದ್ದಾರೆ, ಪರಿಸರದಲ್ಲೂ ಇದ್ದಾರೆ. ಪರಿಸರ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಅವರು. ಕೃಪಾನಂದಿಗೆ ನನ್ನ ಫಸ್ಟ್ ನನ್ನ ಕರೆದಿದ್ದು ಅವರು ನನ್ನ ಭಾಷಣಕ್ಕೆ. ಆ ಹೊರನಲ್ಲಿ ನಿಂತು ಮಾತಾಡಿದರು, ಇವ್ರು ಹೇಗೆ ಮಾತಾಡ್ತಾರೆ ಪರಿಸರದ ಇಷ್ಟು ಬಗ್ಗೆ ಚೆನ್ನಾಗಿ ಅಂತ ನನಗೆ ಭಾಳ ಆಶ್ಚರ್ಯ. ಅದಾದ ಮೇಲೆ ಸಿನಿಮಾ, ಈ ಮೂರು ಫೀಲ್ಡೊಳಗೆ ನಾನು ಇದ್ದಿದ್ದರಿಂದ ನಾನು ಹೇಳೋದು ನಿಮಗೆ. ಆದ್ದರಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಮಾಡೋ ಉದ್ದೇಶ ಇದೆ. ಒಮ್ಮೆ ನಾವೆಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತೀವಿ, ಅದು ಒಳ್ಳೆಯದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವ್ರ ಉದ್ದೇಶ ಏನಿದೆ ಅಲ್ಲ, ಒಳ್ಳೆ ಸಿನಿಮಾ ಮಾಡೋದು, ಅದನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನನಗೆ ಅವರು ತುಂಬ ಇಷ್ಟ ಆಗ್ತಾರೆ. ನನಗೆ ಕೇಳ್ತಾ ಇದ್ದಾರೆ ಪ್ರಣಯ ಶ್ರೀನಾಥ್, ಸುರೇಶ್ ಹೆಬ್ಡಿಕರ್ ಸರ್ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಸ್ ದಯವಿಟ್ಟು ವೇದಿಕೆ ಮುಂದೆ ಆಸಕ್ತಿ ಕೇಳ್ಕೊಳ್ತೀನಿ. ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಮಾತಾಡಿ ಅಂತ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್, ವಂದನೆಗಳು. ರೂಲ್ ಬ್ರೇಕ್ ಮಾಡ್ತೀರಾ ಅಲ್ವಾ ಸರ್? ತುಂಬಾ ಬ್ರೇಕ್ ಮಾಡ್ಬೋದು ಸರ್. 4 25 ಅಂತ ಹೇಳೋಣ. ನನಗೆ ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಹಾಗಾಗಿ ನಾವು ಭೇಟಿ ಇಟ್ಟಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನಗೆ ಅನ್ಸುತ್ತೆ. 4 ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಅವರಿಗೆ ಏನು ಕೊಟ್ಟರು ಏನು ಕೊಡೋರು ಅದಲ್ಲ, ಅವ್ರನ್ನ ಗುರುತಿಸಿ ಕರೆದು ನಮ್ಮ ಜೊತೆ ನಿಂತ್ಕೊಳ್ಳಿ ಹೇಳಿ ಅವ್ರ ಕೈ ಮುಟ್ಟಿ, ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆಗೆ ಮಾನವಾಗಿ ನೀವು ಎಷ್ಟು ಧೈರ್ಯ ತಗೊಂಡು ಇಷ್ಟು ವರ್ಷ ಬಾಳಿದ್ದೀರಿ, ಆ ಧೈರ್ಯದಲ್ಲಿ ಒಂದು 10% ನಮಗೂ ಕೊಡಿ, ನಮಗೆ ಆ ಧೈರ್ಯ ಕೊಡಿ ಅಂತ ಕೇಳೋದಕ್ಕೋಸ್ಕರ ಅವ್ರನ್ನ ಕರೆದಿದ್ದಾರೆ. ಅದು ತುಂಬ ಸಂತೋಷ ಆಯಿತು. ಆ ಸಹೋದರಿಯರ ಪಾಪ ತುಂಬ ಅವರ ನೋವು ಅರ್ಥವಾಗ್ತದೆ. ಹಾಗೆ ಸುರೇಶ್ ಹೇಳಿದ್ರು, ನಾವು ಪಿಕ್ಚರ್ ಮಾಡ್ತೇವೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಯಾವುದೇ ನಿರ್ಮಾಪಕ ಕೆಟ್ಟ ಸಿನಿಮಾ ಮಾಡ್ತೀನಿ ಅಂತ ಶುರು ಮಾಡೋದೇ ಇಲ್ಲ. ಪ್ರತಿಯೊಬ್ಬನು ಅವನು ತಾನು ಮಾಡೋ ಚಿತ್ರ ಒಳ್ಳೆಯದೇ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದರೆ ಅದ್ರ ಬಗ್ಗೆ ಕೂತ್ಕೋತಾನೆ, ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ. ಅವ್ನ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ತನ್ನ ಸ್ನೇಹಿತರ ಹತ್ರ ಹೇಳ್ಕೊತಾನೆ, ಈ ಥರ ಕಥೆ ಅಂತ. ಅವ್ರು ಚೆನ್ನಾಗಿದೆ ಅಂತಾರೆ, ಎಲ್ಲರೂ ಚೆನ್ನಾಗಿದೆ ಅಂತ ಮಾಡ್ತಾರೆ, ಓಡೋದಿಲ್ಲ. ಓಡಲಿಲ್ಲ ಅಂದಾಗ ಆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಆ ಬೇಜಾರು ಯಾವ ಪ್ರೊಡ್ಯೂಸರು ಪಡಬಾರ್ದು ಅಂತ ನಾವೆಲ್ಲ ಹೇಳಬೇಕಾದ್ರೆ ಆ ನೋವಿನಲ್ಲಿ ನಾವು ಭಾಗಿಯಾಗಬೇಕು. ನಾವು ಒಬ್ಬ ಕಲಾವಿದನಾಗಿ ನಾನು ಹೇಳೋದು, ಪ್ರೊಡ್ಯೂಸರ ಕಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿರ್ಬೇಕು.
ಆ ಕಷ್ಟಕ್ಕೆ ಸ್ಪಂದಿಸಿ ನಾವು ಓಡಾಡ್ತಾ ಹೋದರೆ ಅವರಿಗೆ ಆಗೋ ನೋವಿನಲ್ಲಿ ನಾವು ಒಂಚೂರು ಹಂಚ್ಕೋತೀವಿ ಅಂತ ಅವ್ರಿಗೆ ಅನ್ಸಿದ್ರೆ ಅದೆಷ್ಟೋ ಸಂತೋಷ ಕೊಡುತ್ತೆ. ಇವಾಗ ನಿರ್ಮಾಪಕರು ಕಲಾವಿದರಾಗಲಿ ಅಥವಾ ತಂತ್ರಜ್ಞರಾಗಲಿ ಹೆಸರು ಮಾಡಿರೋರಾಗಲಿ ಅವ್ರನ್ನ ನಾವು ನೋಡ್ಕೋಬೇಕು ಅಂತ ಹೋದಾಗ ಆ ದಾರಿಗಿಂತ ಕಲಾವಿದರ ನಾವೆಲ್ಲ ಒಂದು ಯೂನಿಟ್, ಒಂದು ಸಂಸಾರ ಇದ್ದಾಗಿದೆ ಅಂತ ಯಾರು ಅನ್ಕೋತಾರೆ ಅಂಥ ಕಲಾವಿದ ಪ್ರತಿಯೊಬ್ಬ ನೋವಿಗೂ ಸ್ಪಂದಿಸ್ತಾನೆ, ಕಲಾವಿದನಾಗಿ ಅವನ ಹೆಸರು ಮಾಡ್ತಾನೆ. ಇಲ್ಲದೆ ಹೋದರೆ ಹೆಸರು ಅಷ್ಟು ದಿವಸ ಇರೋದಿಲ್ಲ. ಜನಗಳ ಮನಸ್ಸಲ್ಲಿ ಉಳಿಬೇಕಾದ್ರೆ ಕಲಾವಿದನಾಗೋದು ಬರೀ ಅವನ ಕಲೆಯಿಂದಲೇ ಆಗಲ್ಲ, ಅವನ ನಡವಳಿಕೆಯಲ್ಲಾಗತ್ತೆ, ಅವನ ಮಾತುಕತೆಯಲ್ಲಾಗತ್ತೆ, ಅವನು ಯಾವ್ಯಾವ ರೀತಿ ಮಾತಾಡ್ತಾನೆ ಎಲ್ಲನೂ ಇರುತ್ತೆ. ಇದೆಲ್ಲ ಕಲಿಸ್ಕೋಬೇಕಾದ್ರೆ ಅವನು ತಾನೊಬ್ಬನೇ ಅನುಭವಿಸ್ತ ಅಂತಲ್ಲ. ನಾನು ಒಬ್ಬ ಪಿಕ್ಚರ್ ಹೀರೋ ಅಂತ ನಾ ಬಂದಾಗ ನನ್ನ ಸುತ್ತಮುತ್ತ ಇನ್ನೂ 80 ಜನ ಇರ್ತಾರಲ್ಲ, ಆ ಜನರಲ್ಲಿ ಯಾವ ರೀತಿ ಭಾವನೆ ತೋರಿಸ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ, ಇದನ್ನು ನೋಡಿ ಅವರಿಂದ ಕಲಿಸ್ಕೋಬೇಕಂತ ಬೇಕಾದಷ್ಟು ಇರುತ್ತೆ. ಅಂಥ ಕಲಿಸ್ಕೊಂಡಾಗ ಸುರೇಶ್, ಐ ಥಿಂಕ್ ವಿ ಕ್ಯಾನ್ ಗಿವ್ ಎ ಗುಡ್ ಫಿಲಮ್ ಅಂತ ಅನಿಸುತ್ತೆ. ಎ ಗುಡ್ ಫಿಲಮ್ ವಿಲ್ ಆಲ್ವೇಸ್ ಕಮ್ ವಿತ್ ಕೋಆಪರೇಷನ್ ಆಫ್ ಎಂಟೈರ್ ಯೂನಿಟ್. ಅಂಥ ಬರಬೇಕು. ಅದರಲ್ಲಿ ಗೀತಾಗ ಮಾತ್ರ ತುಂಬ ಇದೆ, ಅವರ ಆಸೆಗಳು ಆಕಾಂಕ್ಷೆಗಳು ತುಂಬ ಇದೆ, ತೋರಿಸ್ತಾರೆ. ಅವರು ಸಕ್ಸಸ್ ಅಂತ ಅಂದಾಗ ಅವ್ರ ದುಡ್ಡಿನ ಬಗ್ಗೆ ನೋಡಲಿಲ್ಲ. ಇವತ್ತು ಅವ್ರನ್ನ ಕೇಳಿ ಅಪರಿಸ್ಥಿತಿಗೆ ಎಷ್ಟು ಖರ್ಚಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಎಷ್ಟು ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ 10 ಜನ ಬಾಯಲ್ಲಿ ಅಪರಿಸ್ಥಿತಿ ಅಂತ ಬರ್ತಾ ಇದೆ. ನಾವು ಕೇಳ್ದೇನೆ ಅದು ಹೆಸರು ಬಂದಾಗ ಅವ್ರ ಬಾಯನ್ನ ಎದುರಾದಾಗ ಖುಷಿಯಾಗುತ್ತೆ. ನನ್ನ ಕಷ್ಟಕ್ಕೂ ಒಂದು ಇದು ಸಿಕ್ತು ಅಂತ ಅವ್ರಿಗೆ ಅನಿಸುತ್ತೆ. ಅದು ಅನ್ನಿಸಿದಾಗ ಇನ್ನೊಂದು ಹೆಜ್ಜೆ ಮುಂದೆ ಇರಬೇಕು ಅನಿಸುತ್ತೆ. ನನ್ನ ದೃಷ್ಟಿಯಲ್ಲಿ ನೀವು ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ 100 ಹೆಜ್ಜೆ ಇರ್ತೀರಿ. ಆ 100 ಹೆಜ್ಜೆಗೆ ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ, ನಿಮ್ಮ ಬೆಂತಿರ್ತಾರೆ, ನಿಮ್ಮ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ಅದು ಒಳ್ಳೆಯ ಸಿನಿಮಾನೇ ಬರಲಿ. ಒಂದೊಂದು ಸಿನಿಮಾ ಮುಗಿದಾದ್ರೂ ಮುಂದಿನ ಸಿನಿಮಾ ನಿಮ್ಗೆ ಹೊಳಿತಾ ಇರ್ತದೆ. ಮಾಡಿ ಸಂತೋಷ, ಒಳ್ಳೆಯ ಸಿನಿಮಾ ಮಾಡಿ, ಸಕ್ಸಸ್ ಆಗಲಿ.